ಇಲ್ಲ ಆಗಿರಲಿಲ್ಲ ಈಗ ಅದು ಆನ್ ಆಗಿಲ್ಲ. ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ದಿಸ್ ಇಸ್ ಯೋರ್ ಹೋಸ್ಟ್ ಜಯಶ್ರೀ ಅಧ್ಯಾಪಕ. ನಿಮ್ಗಾಗ್ಲೇ ಒಂದ್ಸತಿ ಒಂದು ರೆಸಿಪಿ ತೋರಿಸಿದಾಳೆ ನನ್ನ ಫ್ರೆಂಡು. ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಕರ್ದಿರೋ ರೆಸಿಪಿ ಪಕೋಡ, ರೈಟ್? ಮಂಗಳೂರು ಬಜ್ಜಿ. ಸೊ ಇವತ್ತು ಇನ್ನೊಂದು ರೆಸಿಪಿನ ತೋರ್ಸೋದಿಕ್ಕೆ ಬರ್ತಾ ಇದ್ದಾಳೆ. ಲೆಟ್ ಅಸ್ ವೆಲ್ಕಮ್ ಅರ್ಪಿತಾ. ಪ್ಲೀಸ್ ವೆಲ್ಕಮ್ ಅರ್ಪಿತಾ. ನಮಸ್ತೆ. ಸೊ ಇವತ್ತು ಅರ್ಪಿತಾ ಮಗು ಸಹ ಬಂದಿದೆ. ನಿನ್ನ ಹೆಸರು ಏನು ಕಂದ? ಜಿಷ್ಣು. ನಿಮ್ಮ ಅಪ್ಪನ ಹೆಸರು? ಸೊ ಫುಲ್ ಹೆಸರು ಜಿಷ್ಣು ವಿಜಯ್. ಇವತ್ತು ಜಿಷ್ಣುಗೆ ತುಂಬಾ ಆಸಕ್ತಿಯಿಂದ ಹೆಂಗ್ ಮಾಡ್ತಾರೆ, ವಿಡಿಯೋ ಹೆಂಗ್ ಮಾಡ್ತಾರೆ, ಅಡಿಗೆ ಹೆಂಗ್ ಮಾಡ್ತಾರೆ ನೋಡ್ಕೊಳ್ಳೋಣ ಅಂತ ಬಂದಿದ್ದಾರೆ. ಸೊ ಲೆಟ್ ಅಸ್ ಶೋ ಹಿಮ್ ಆಲ್ಸೋ ಹೌ ವಿ ವಿಲ್ ಪ್ರಿಪೇರ್ ದ ರೆಸಿಪಿ. ಅರ್ಪಿತಾ, ಇವತ್ತೇನ್ ಮಾಡ್ತಾ ಇದೀಯಾ? ಇವತ್ತು ಮಜ್ಜಿಗೆ ಕೋಡ್ಬಳೆ. ಮಜ್ಜಿಗೆ ಕೋಡ್ಬಳೆ. ಕೋಡ್ಬಳೆ ಸಾಮಾನ್ಯ ಕೇಳಿದೆ, ಮಜ್ಜಿಗೆ ಕೋಡ್ಬಳೆ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಮಜ್ಜಿಗೆ ಅಥವಾ ಮೊಸರನ್ನ ಯೂಸ್ ಮಾಡ್ಕೊಂಡು ಮಾಡೋದು ಮಜ್ಜಿಗೆ ಕೋಡ್ಬಳೆ. ಓಹೋ, ನೋಡ್ಕೊಳ್ಳೋಣ. ಇದಕ್ಕೆ ಏನೇನ್ ಬೇಕಾಗ್ಬೋದು ಅರ್ಪಿತಾ? ಇದಕ್ಕೆ 1 ಬೌಲ್ ಅಕ್ಕಿ ಹಿಟ್ಟು, ಓಕೆ, 1 ಕಪ್ ಮೊಸರು, ಹಾ, ಇಂಗು 1 ಚಿಟಿಕೆ, ಹಾ, 1 ಸ್ಪೂನ್ ಜೀರಿಗೆ, ಹಾ, ರುಚಿಗೆ ತಕ್ಕಷ್ಟು ಉಪ್ಪು, ಹಾ, ಕರ್ಬೇವು 1 ಹಿಡಿ, ಹಾ, 1 ಬೋಲ್ ಕೊತ್ತಂಬರಿ ಸೊಪ್ಪು, ಹಾ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ. ಸೊ ಇದಿಷ್ಟು ಸೇರಿಸಿ ಕೋಡ್ಬಳೆ, ಮಜ್ಜಿಗೆ ಕೋಡ್ಬಳೆ ಮಾಡೋಣ. ಸೊ ಇದು ಪ್ರಿಪರೇಷನ್ ಏನ್ ಮಾಡೋಣ ಅಂತ ನೋಡ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ ಏನು ಅರ್ಪಿತಾ? ಫಸ್ಟ್ ಸ್ಟೆಪ್ ಹಸಿಮೆಣಸಿನಕಾಯಿ, ಹಾ, ಕೊತ್ತಂಬರಿ ಸೊಪ್ಪು ಹ್ಮ್, ಮತ್ತೆ ಕರ್ಬೇವು ಹಾ, ಎಲ್ಲಾನು ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಗ್ಯಾಸ್ ಹಚ್ಬಿಟ್ಟು ಬಾಣ್ಲೆ ಕಾಯಕ್ಕೆ ಇಡೋಣ. ಹಾ, ಇದು ಕಾದ್ಮೇಲೆ ಹ್ಮ್, ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ, ಸ್ವಲ್ಪ 1 ಸ್ಪೂನ್ ಹಾ, ಎಣ್ಣೆ ಹಾಕೊಳ್ಳೋಣ. ಓಕೆ, ಯಾಕೆಂದ್ರೆ ಬಾಣ್ಲೆಗೆ ಅಂಟಬಾರ್ದು, ಓಹೋ, ಸರಿ ಸರಿ, ಅದಕ್ಕೋಸ್ಕರ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಹ್ಮ್, ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಹಾ, ಮಜ್ಜಿಗೆ, ಮೊಸರನ್ನ ಕಡ್ಬಿಟ್ಟು ಮಜ್ಜಿಗೆ ಮಾಡ್ಕೊಂಡಿರ್ಬೇಕು. ಸರಿ, ಮಜ್ಜಿಗೆನ ಹಾಕೊಳ್ಳೋಣ. ಎಣ್ಣೆ ಕಾಯ್ಲಿ, ಅದು ಕುದಿಬೇಕಾ? ಎಣ್ಣೆ ಕಾಯ್ಲಿ. ಎಣ್ಣೆ ಕಾದ್ಮೇಲೆ ಮಜ್ಜಿಗೆ ಮಾಡ್ಕೊಂಡಿರ್ತೀವಲ್ಲ, ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿರ್ತೀವಲ್ಲ, ಅದು ಹಾಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ಅದಕ್ಕೆ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ. ಸರಿ ಸರಿ ಸರಿ, ನೋಡಿ ಚಟಪಟ ಅಂತ ಬಂತು. ಹಾಕಿದ ತಕ್ಷಣ ಅಲ್ಲ, ಕಾದಿದೆ, ಕಾದಿದೆ, ರೆಡಿ ಇದೆ ಅಂತ. ಓಕೆ, ಎಣ್ಣೆ ಹಾಕೋದು ಅಂದ್ರೆ ಪಾತ್ರೆಗೆ ಅಂಟ್ಕೋಬಾರ್ದು ಅಂತ? ಪಾತ್ರೆಗೆ ಅಂಟ್ಕೋಬಾರ್ದು ಅಂತ. ಓಕೆ ಓಕೆ, ಬೇಕಾದ್ರೆ ಇನ್ನೂ ಸ್ವಲ್ಪ ಮೊಸರು ಇಲ್ಲ ನೀರು ಹಾಕೋಬಹುದು. ಹಾ, ಎಷ್ಟು ಮಾಡ್ಕೋಬೇಕು ಅಂತಿದೀವೋ ಅದಕ್ಕೆ ತಕ್ಕಂಗೆ ಹ್ಮ್, ಹಾಕೊಳ್ಳೋಣ. ಓಕೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಮೊಸರು ಮಜ್ಜಿಗೆ ಆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕುದಿಯಕ್ ಶುರು ಮಾಡ್ಬೇಕು. ಇದು ಕುದಿಬೇಕಾದ್ರೆ ಬಿಟ್ಕೊಳ್ಳಲ್ವಾ ಇದು ನೀರು? ಇದು ಇಲ್ಲ ಇಲ್ಲ, ಅದು ಕುದ್ಮೇಲೆ ಎಲ್ಲ ಮಿಕ್ಸ್ ಆಗುತ್ತೆ. ಓಕೆ, ಅವಾಗ ಸರಿ ಹೋಗುತ್ತೆ. ಸ್ವಲ್ಪ ಲೈಟ್ ಆಗಿ ಒಂದ್ ಕುದಿ ಬಂದ್ಮೇಲೆ ಎಲ್ಲಾನು ಆಡ್ ಮಾಡ್ಕೊಳ್ಳೋಣ. ಹುಳಿ ಮೊಸರು ಇರ್ಬೇಕಾ ಇಲ್ಲ ಮಾಮೂಲಿ ಮೊಸರು? ಸ್ವೀಟ್ ಆದ್ರೂ ಓಕೆ, ಹುಳಿ ಮೊಸರು ಆದ್ರೂ ಓಕೆ. ಹಸಿಮೆಣಸಿನಕಾಯಿ ಎಲ್ಲ ಆಡ್ ಮಾಡ್ತೀವಲ್ಲ, ಸರಿ ಸರಿ, ಅವಾಗ ಸರಿ ಹೋಗುತ್ತೆ. ಇವಾಗ ಇದು ಕುದಿತಾ ಇದೆ. ಇದು ಕುದಿವಾಗ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಆಡ್ ಮಾಡೋಣ ಇವಾಗ. ಓಕೆ, ಹೆಂಗ್ ಕುದೀತಾ ಇದೆ ನೋಡಿ ಫುಲ್. ಇದಕ್ಕೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡೋಣ. ಓಕೆ, ಅದು ಸ್ವಲ್ಪ ಲೈಟ್ ಆಗಿ ಕುದಿ ಬಂದ್ಮೇಲೆ ಜೀರಿಗೆ, ಉಪ್ಪು, ಓಕೆ, ಗಮ್ಮಂತ ವಾಸನೆ ಎಲ್ಲಾನು ಆಡ್ ಮಾಡೋಣ. ಇದು ಲೈಟ್ ಆಗಿ ಕುದಿ ಬರ್ಲಿ. ಓಕೆ, ಜೀರಿಗೆ ಇದನ್ನೆಲ್ಲ ಆಡ್ ಮಾಡೋಣ. ಇದಕ್ಕೆ ಎಲ್ಲಾನು ಆಡ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಜೀರಿಗೆ, 1 ಚಿಟಿಕೆ ಇಂಗು, 1 ಚಿಟಿಕೆ ಸಾಕು, ತುಂಬಾ ಹಾಕಿದ್ರೆ ಕಹಿ ಬರುತ್ತೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲಾನು ಆಡ್ ಮಾಡ್ಕೊಳ್ಳೋಣ. ಓಕೆ, ಕುದೀತಾ ಇದೆ ಅಲ್ಲ ಈಗ? ಇದು ಕುದೀತಾ ಇದೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ತಿರುಗುತ್ತಾ ನಾನು ಹಾಕ್ತೀನಿ. ಗಂಟಾಗದೆ ಇರೋಂಗೆ ತಿರುಗಬೇಕು. ಅದು ಬೆಸ್ಟ್. ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕೊಂಡು ತಿರುಗಬೇಕು. ಜಾಸ್ತಿ ಹಾಕೊಂಡ್ಬಿಟ್ರೆ ಅದೇ 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 ಬೈಂಡಿಂಗ್ ಚೆನ್ನಾಗಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ತಿರುಗಬೇಕು. ವಾಸನೆ ಮಾತ್ರ ಸಖತ್ತಾಗಿ ಗಮ್ಮಂತ ಬರ್ತಾ ಇದೆ. ಮಜ್ಜಿಗೆದು, ಮಜ್ಜಿಗೆ ಹಿಟ್ಟು, ಮಜ್ಜಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದೇ ಅದು ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಗಮ್ಮಂತ.
ನಮ್ಗೆ ಇದು ತಿರುವಾಗ್ಲೇ ಗೊತ್ತಾಗುತ್ತೆ ಹೌದು. ಇದು ರೆಡಿ ಆಗ್ತಾ ಇದೆ ಅಂತ. ಒಂದ್ 5 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲ ಬಂದ್ಬಿಡ್ತು. ಎಷ್ಟು ಚೆನ್ನಾಗೆಲ್ಲ ಕಾಣಿಸ್ತಾ ಇದೆಯಾ ವೀಕ್ಷಕರೇ? ಎಷ್ಟು ಚೆನ್ನಾಗಿ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಸೊ ಇದು ಒಂದ್ 2 ನಿಮಿಷ ಮುಚ್ಚಿಟ್ಬಿಟ್ಟು 2 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ಆಮೇಲೆ ಆಫ್ ಮಾಡೋಣ. ಓಕೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಇದು ಹಿಟ್ಟು ರೆಡಿ ಇದೆ. ಇದನ್ನ ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಒಂದ ಗೋಲಿ ಗಾತ್ರದಷ್ಟು ಉಂಡೆ ಮಾಡ್ಕೊಂಡು ಇದನ್ನ ಈ ತರ ಮಾಡ್ಕೋಬೇಕು. ಕೋಡ್ಬಳೆ ಶೇಪ್. ಓಕೆ. ಈ ತರ ಕೋಡ್ಬಳೆ ಶೇಪ್ ಮಾಡ್ಕೊಂಡು ಈ ತರ ರೌಂಡ್ ರೌಂಡ್ ಕೋಡ್ಬಳೆ ಶೇಪ್ ಮಾಡ್ಕೊಂಡು ರೌಂಡ್ ರಿಂಗ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಓಕೆ. ಇದು ರೆಡಿ ಆಗೋಷ್ಟರಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಓಕೆ. ಸ್ಮಾಲ್ ಸೈಜ್ ಬಿಗ್ ನಮ್ಗೆ ಯಾವ ಶೇಪ್ಸ್ ಬೇಕು ಸ್ಮಾಲ್ ಬಿಗ್ ಆ ತರ ರೆಡಿ ಮಾಡ್ಕೋಬೇಕು. ಇದು ರೆಡಿ ಆಗೋಷ್ಟರಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಒಂದೊಂದೇ ಹಾಕ್ತಾ ಹೋಗೋಣ. ಎಲ್ಲರೂ ಹುಷಾರು, ಎಣ್ಣೆಲಿ ಹಾಕ್ಬೇಕಾದಾಗ ಹುಷಾರು. ಸೈಡಿಂದ ಹಾಕಿದ್ರೆ ಅದು ಮಧ್ಯಕ್ಕೆ ಇದಾಗತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ. ಓಕೆ. ಯಾಕಂದ್ರೆ ಮೇಲ್ ಮಾತ್ರ ಗರಿ ಆಗತ್ತೆ, ಒಳಗಡೆ ಬೆಂದಿರಲ್ಲ. ಓಕೆ. ಓಕೆ. ಅದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಬೇಯತ್ತೆ. ಕರ್ದಾಯ್ತಾ? ಕರ್ದಾಯ್ತು. ಈಗ ನೋಡಿ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು, ಅವಾಗ ರೆಡಿ ಇದೆ ಅಂತ. ಓಕೆ. ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಕಲರ್ ಫ್ಲೇವರ್ ಈಗ ರೆಡಿ ಇದೆ. ಇದನ್ನ ಗೋಲಿಗೆ ಹಾಕೊಳ್ಳೋಣ. ಇವರೇ ರೆಡಿ ಇದೆ ಮಜ್ಜಿಗೆ ಕೊಡಳೆ. ಬನ್ನಿ ನೋಡಿ ಟೇಸ್ಟ್ ಹೇಗಿದೆ ಹೇಳಿ. ಓಕೆ. ಚಿನ್ನು ನೀನು ಒಂದ್ಸತಿ ಟೇಸ್ಟ್ ನೋಡು, ಬಾ ಈ ಕಡೆ ಬಾ. ಸೊ ನೋಡೋಣ, ಮುರಿಯಕ್ಕೆ ಗರಿ ಗರಿ ಮೆತ್ತಗೆ ಇದೆ. ಹೆಂಗಿದೆ ನೋಡೋಣ ಟೇಸ್ಟ್. ಓಕೆ. ಹೆಂಗಿದೆ ಕಂದ? ಬಿಸಿ ಅಂತೂ ಇದೆ ಸಿಕ್ಕಾಬಟ್ಟೆ. ಸೂಪರ್ ಆಗಿದ್ಯಾ? ಸೂಪರ್ ಆಗಿದೆ. ಹೇಗಿದೆ ಕಂದ? ಸೂಪರ್ ಆಗಿದೆ. ನಿಜವಾಗಿಯೂ ವೀಕ್ಷಕರೇ ತುಂಬಾ ಸೂಪರ್ ಆಗಿದೆ. ನಾವ್ ಯಾವತ್ತೂ ಕೇಳಿರ್ಲಿಲ್ಲ ಮಜ್ಜಿಗೆ ಕೋಡ್ಬಳೆ ಅಂತ. ನಿಜವಾಗಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅರ್ಪಿತಾ, ಇದು ಹೊಸ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ತುಂಬಾ ರುಚಿಯಾಗೂ ಇದೆ, ಗರಿ ಗರಿಯಾಗೂ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೋಪ್ ಯು ಲೈಕ್ ದಿಸ್ ರೆಸಿಪಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, hit the notification bell, share your comments in the comment box. We'll see you in the next episode. This is Jayashree Adhyapak. Love you with Arpita. Bye bye.